ಅಮರಾವತಿ ನ್ಯೂ ಪ್ಯಾಲೇಸ್ ಆಲ್ರೆಡಿ ನಮ್ಮ ಸಹೋದರ ಅಂತ ನಾರಾಯಣನ್ ಹೊಸೂರಲ್ಲಿ 2 ಹೋಟೆಲ್ ಇದೆ. ಅಲ್ಲೆಲ್ಲ ನಾವು ಯಾವಾಗೂ ಊಟ ಮಾಡ್ತೀವಿ. ಒಳ್ಳೆ ಊಟ, ಆಂಧ್ರ ಸ್ಟೈಲು, ಒಳ್ಳೆ ರುಚಿಕರವಾದಂಥ ಊಟ. ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಅದಕ್ಕಂತ ಇನ್ನ ಚೆನ್ನಾಗಿದೆ ಬಗ್ಗೆ ಏನೂ ಇದಿಲ್ಲ. ಇದು ಡೆಫಿನೆಟ್ ಆಗಿ ಸಕ್ಸಸ್ ಆಗಿ 1, 2, 3 ಆಗಿ ಮೇಲ್ಮೇಲೆ ಹೋಗಕ್ಕೆ ಅವಕಾಶ ಇದೆ. ಅವರು ಇದನ್ನ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಮೇಂಟೈನ್ ಮಾಡಬೇಕಂತ ಅವ್ರು ನಾನು ಕೇಳ್ಕೊಂತ ಇದ್ದೀನಿ. 100% ಫ್ಯಾಮಿಲಿ ಊಟನೇ ಇದೆ. ಫ್ಯಾಮಿಲಿ ಊಟ, ನ್ಯಾಚುರಲ್ ಫುಡ್. ಯಾವ ರೇಟ್ ಇಲ್ಲಿಲ್ಲ. ಹೊಸೂರಲ್ಲಿ ನಾರ್ಮಲ್ ರೇಟ್ ಇದೆ. ಹೊಸೂರಲ್ಲೆಲ್ಲ ನಾರ್ಮಲ್ ಮಿಡಲ್ ಕ್ಲಾಸ್ಗೆ ಬೇಕಂತ ಒಂದು ರೇಟ್. ಹೊಸೂರಲ್ಲಿ ತಮಿಳ್ನಾಡಲ್ಲಿ ಆಲ್ರೆಡಿ 2 ಹೋಟ್ಲು ನಡೀತಾ ಇದೆ. ಅದೇ ಥರ ಇವಾಗ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರಿ. ಈ ಹೋಟ್ಲು ಹೊಸೂರಲ್ಲಿ ಚೆಂದಾಗಿ ರುಚಿಯಾಗಿ ನಾವು ಜನರಿಗೆ ಒಳ್ಳೆ ಕ್ವಾಲಿಟಿ ಕೊಡೋದ್ರಿಂದ ನಮಗೆ ಒಳ್ಳೆ ಅಲ್ಲಿ ಇದಿದೆ. ಅದ್ರನಿಂದ ಇಲ್ಲಿನೂ ಬ್ಯಾಂಗ್ಳೂರಲ್ಲಿ ಅದೇ ಥರ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿ ಎಲ್ಲ ಕಮ್ಮಿ ಬೆಲೆಗೆ ಏನಿದೆ ಬೆಲೆ ಅದಕ್ಕೆ ಕೊಡೋಣ ಅಂತ ನಾವು ಜನರಿಗೆ ನಮಗೆ ಎಲ್ಲ ಇದು ಮಾಡ್ತಾಯಿದ್ರು, ಆಶ್ರಯಿಸ್ತಾ ಇದ್ದಾರೆ. ಅದಕ್ಕೆ ನಾವು ಈ ಹೋಟ್ಲು ಇಲ್ಲಿ ಓಪನ್ ಮಾಡಿದ್ದೀರಿ ಇವತ್ತು. ಇದನ್ನು 2ನೇ ವರ್ಷ, ಇದು 3ನೇ ಬ್ರಾಂಚ್. ಇದು ಇನ್ನೂ 3 ಬ್ರಾಂಚ್ ಇವಾಗ ಆಗ್ತಾಯಿದೆ ವೈಟ್ಫೀಲ್ಡಲ್ಲಿ, ಮತ್ತು ಚೆನ್ನೈಯಲ್ಲಿ 3 ಬ್ರಾಂಚ್ ಆಗ್ತಾಯಿದೆ. ಇದೇ ಥರ ಇವಾಗ ಮಾಡೋಣ ಅಂದ್ಬಿಟ್ಟು ನಮಗೆ ಈ ಇದರಲ್ಲಿ ಬರೋದಕ್ಕೆ ಹೋಟ್ಲಿಗೆ ಎಲ್ಲ ಇದರಲ್ಲಿನೂ ಒಳ್ಳೆ ಫೀಚರ್ ಇದೆ ಅಂತ ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಕೊಡಬೇಕು ಜನರಿಗೆ ನಾವು ಮಾಡಬೇಕು ಅಂದ್ಬಿಟ್ಟು ಒಂದು ಇದು ಮಾಡ್ತಾ ಇದ್ದೀರಿ. ಏನಿಲ್ಲ ಸರ್, ಇದು ಒಂದು ನಮ್ಮ ಫುಡ್ ಇಂಡಸ್ಟ್ರಿ ಔಟ್ ಆಫ್ ಪ್ಯಾಷನ್ ಆಗಿ ಮಾಡ್ತಾ ಇದ್ದೀರಿ. ಬೇರೆ ಬಿಸ್ನೆಸ್ ಇದ್ದೀನೋ ನಮ್ಮ ಇಂಟ್ರೆಸ್ಟ್ ಆಗಿದೆ. ಇದು ಇಟ್ಸ್ ನಾಟ್ ಲೈಕ್ ಅ ಮಾನಿಟರಸ್ ಬಿಸ್ನೆಸ್. ಎಲ್ಲ ವೆರೈಟಿ ಕೊಡ್ತಾ ಇದ್ದೀರಿ, ಕಸ್ಟಮರ್ಸ್ ಫೀಡ್ಬ್ಯಾಕ್ ಎತ್ಕೊತಾ ಇದ್ದೀರಿ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಿಸ್ನೆಸ್. ಸೊ ಮೇಲೆ ಮಾರ್ಚ್ ಒಳಗೆ 10 ಬ್ರಾಂಚ್ ಮಾಡ್ತೀರಂತ ಒಂದು ಕಾನ್ಫಿಡೆನ್ಸ್ ಇದೆ. ಇದೇ ನಮ್ಮ 1 ಇಯರ್ ಪ್ಲಾನು. ಸೊ ವಿಲ್ ಕೀಪ್ ಇಟ್ ಗೋಯಿಂಗ್. ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಫುಡ್ ತಿಂದಿದ್ದಾರಂತ, ತುಂಬಾ ಎಕ್ಸ್ಕ್ಲೂಸ್ ಆಗಿದೆ ಅಂತ ಫುಡ್. ಅದರಿಂದ ತುಂಬಾ ಸಂತೋಷ ಆಯ್ತು ನಮಗೆ ಇಲ್ಲಿ ಬಂದಿದ್ದಕ್ಕೆ.